ಈಗಾಗಲೇ ಸಿನಿಮಾ ನೋಡಿರ್ತಾರೆ ಪುಷ್ಪಮ್ಮ. ಸಿನಿಮಾದ ನೋಡಿ ಈಗ ಭಾಷೆಯನ್ನ ನೀವೇ ಹೇಳ್ತಾ ಇದ್ರಿ, ಹೆಂಗ್ ಹಿಡಿದ್ರಿ ಅಂತ ಹೇಳ್ಬಿಟ್ಟು. ಸೊ ಏನಾದ್ರು ಹೊಗಳದಾಗ ಆ ಪ್ರೌಡ್ ಮೂಮೆಂಟ್ ಬಗ್ಗೆ ಹೇಳೋದಾದ್ರೆ. ನನ್ಗೆ ತುಂಬ ಖುಷಿ ಆಯ್ತು ಸರ್. ಯಾಕೆಂದರೆ ಅವರಲ್ಲಿ ಏನು ತಟವಟ ನಾಟಕೀಯತೆ ಏನಿಲ್ಲ. ನೀವು ನೋಡಿರ್ಬೋದು ಪ್ರೆಸ್ ಮೀಟಲ್ಲಿ, ಅಂದರೆ ಗುಂಡೊಡ್ದಂಗೆ ಮಾತಾಡ್ತಾರೆ. ತುಂಬ ಮುಗ್ಧವಾಗಿ ಹೇಳ್ತಾರೆ ಸರ್. ಅದು ಕಾಂಪ್ಲಿಮೆಂಟ್ ನನಗೆ ತುಂಬ ಇಷ್ಟ. ಯಾಕೆಂದರೆ ತುಂಬ ಮೇಡಪ್ ಮಾಡಿ ನನ್ನನ್ನು ಓಲೈಸಬೇಕು ಅಂತ ಹೇಳೋರು ತುಂಬ ಜನ ಇರ್ಬೋದು. ಇವರು ತಪ್ಪು ಮಾಡಿದ್ರು ತಪ್ಪು ಅಂತಲೇ ಹೇಳುವಂಥವ್ರು. ಅಂಥವ್ರು ಹೊಗಳಿದ್ದು ತುಂಬ ಖುಷಿ ಆಯಿತು. ನಾನು ಯಾವಾಗಲೂ ಮುಗ್ಧತೆಗೆ ಮೀರಿದ ಜ್ಞಾನ ಇಲ್ಲ ಅಂತೀವಲ್ಲ, ಅಂಥ ಜ್ಞಾನಿ ಹೊಗಳಿದ್ರು ಅಂತ ನನಗೆ ಭಾಳ ಖುಷಿ ಆಯ್ತು ಸರ್. ಕೊತ್ತಲವಾಡಿಯಿಂದ ಏನ್ ಕಲ್ತರು ರಘು ನಡಿವಳ್ಳಿ ಅವರು ಅಂತ? ಕೊತ್ತಲವಾಡಿ ಅಂತ ನಾನು ಬರೆದಿದ್ದಕ್ಕಿಂತ ಚೆನ್ನಾಗಿ ಸ್ಕ್ರೀನ್ ಮೇಲೆ ಬಂದಿದೆ. ಅದಕ್ಕೆ ಕಾರಣ ಏನು, ಡೈರೆಕ್ಟ್ರ ಒಂದು ಜಡ್ಜ್ಮೆಂಟ್ ಸರ್. ಸರ್, ಒಬ್ಬ ರೈಟ್ರಾಗಿ ನನಗೆ ಒಂದೊಂದು ಸರ್ತಿ ನೋವಾಗೋದೇನು ಅಂದರೆ, ನಾನು ರೀಡಿಂಗಲ್ಲಿ ಕೊಟ್ಟ ಎಷ್ಟೋ ಡೈಲಾಗ್ಗಳು ಸ್ಕ್ರೀನ್ ಮೇಲೆ ಆ ಇಂಟೆನ್ಸಿಟಿಲಿ ಇರಲ್ಲ, ಡೈಲ್ಯೂಟ್ ಆಗಿಬಿಡುತ್ತೆ ನಟ ನಟಿಯರಿಂದ ಮತ್ತು ಜೊತೆಗೆ ಕೆಲಸ ತಗೊಳ್ಳೋ ಡೈರೆಕ್ಟ್ರಿಂದ. ಇವರು ನಮ್ಮ ರಾಜು ಅವರು ಸ್ವತಃ ಒಬ್ಬರು ರೈಟ್ರು. ಸೊ ಅಲ್ಲಿ ನನಗೆ ಎಷ್ಟು ಖುಷಿ ಆಯಿತು ಅಂದರೆ, ನಾನು ಯಾವ ಇಂಟೋನೇಷನಲ್ಲಿ ಇಲ್ಲಿ ರೀಡಿಂಗ್ ಕೊಟ್ಟಿದ್ನೋ ಆ ಇಂಟೋನೇಷನ್ಲೇ ಇದೆ, ಅದಕ್ಕಿಂತ ಚೆನ್ನಾಗಿ ಅವ್ರ ಬಾಡಿ ಲ್ಯಾಂಗ್ವೇಜಿಗೆಲ್ಲ ಚೆನ್ನಾಗಿದೆ. ಸೊ ಇದು ನನಗನ್ನಿಸ್ತು, ಒಬ್ಬ ರೈಟಿಂಗ್ ಅಭಿರುಚಿರೋ ಡೈರೆಕ್ಟರ್ ಸಿಕ್ಕಿದ್ರೆ ನಮ್ಮ ಬರವಣಿಗೆ ಇನ್ನೂ ಚೆನ್ನಾಗಾಗುತ್ತೆ ಅನ್ನೋದು ನಾನು ಕೊತ್ತಲವಾಡಿಯಿಂದ ಕಲ್ತಿದ್ದಂಥದ್ದು. ಇಷ್ಟು ಒಂದು ಯಾಕಂತಂದ್ರೆ ಬರವಣಿಗೆಗೋಸ್ಕರ ಒಂದಷ್ಟು ದಿನಗಳ ಕಾಲ ನೀವು ಕಾಲವನ್ನ ವೆಯ್ಟ್ ಮಾಡಬೇಕಾಗುತ್ತೆ ಅಂಡ್ ಸಮಯನ ಕಳೆದಿರ್ತೀರ. ಯಾಕಂತಂದ್ರೆ ಒಂದೊಂದು ಸೀಕ್ವೆನ್ಸ್ಗೂ ಒಂದೊಂದು ರೀತಿಯಂತಹ ಬರವಣಿಗೆ ಬರೀಲೇಬೇಕಾಗುತ್ತೆ. ಸೊ ನೀವು ಎಷ್ಟು ಟೈಮ್ ತಗೊಂಡು ಬರೆದ್ರಿ ಅಂಡ್ ಎಲ್ಲ ಬರೆದಾಗೆಲ್ಲಾನು ಒಂದೇ ಟೇಕ್ಗೆ ಆಗ್ತಿತ್ತ ಅಥವಾ ಏನಾದರೂ ಡೈರೆಕ್ಟರ್ ಮಧ್ಯೆ ಏನಾದ್ರು ಮಾತಾಡ್ಕೊಂಡು ಮತ್ತೆ ಆ ಸಿಚುವೇಶನ್ ತಕ್ಕಂಗೆ ಚೇಂಜಸ್ ಮಾಡಿದ್ದುಂಟಾ ಅಂತ? ಈ ಸಿನಿಮಾದು ನನಗೆ ಇನ್ನೊಂದು ವಿಶೇಷ ಹೇಳಬೇಕು. ತುಂಬ ಜನ ವೇಗಾಗಿ ಏನೋ ಒಂದು ಹೇಳ್ಬಿಟ್ಟು ಬಿಗಿನಿಂಗ್ ಸೀನ್ ಸ್ಟ್ರಕ್ಚರ್ ಕೂಡ ನಾವೇ ಮಾಡಬೇಕಾದ ಅನಿವಾರ್ಯತೆ ಕೆಲವು ಪಿಕ್ಚರಲ್ಲಿರುತ್ತೆ. ಬಟ್ ಇಲ್ಲಿ ಆ ಥರ ಇದ್ದಿಲ್ಲ. ಹೆಚ್ಚು ಕಡಿಮೆ ಒಂದು ಸ್ಟ್ರಕ್ಚರ್ ಏನು, ಹೇಗೆ ಸಿನಿಮಾ ಸೀನ್ ಹೇಗೆ ಶುರು ಆಗುತ್ತೆ, ಸೀನ್ ಎಂಡ್ ಆಗುತ್ತೆ, ಡ್ರಾಮಾ ಏನು ನಡೆಯುತ್ತೆ, ಕೆಲವು ಸರ್ತಿ ಕೀ ಡೈಲಾಗು, ಅಷ್ಟು ಕ್ಲಾರಿಟಿ ಇತ್ತು. ಸೊ ಹಂಗಾಗಿ ನನಗೆ ಸ್ವಲ್ಪ ಕಡಿಮೆ ಕೆಲಸ ವಿಚಾರದಲ್ಲಿ, ಅಂದರೆ ಸರ್ಕಸ್ಗಳಾಗಲಿಲ್ಲ. ಅವ್ರು ಹೇಳಿದ್ದು ಸಂಪೂರ್ಣವಾಗಿ ಗ್ರಹಿಸೋಕ್ಕಾಯಿತು. ಗ್ರಹಿಸಿದ ಮೇಲೆ ನಾನು ಒಂದು ಸತಿ ನಾನೇನು ಅಂದ್ಕೊಂಡಿದ್ದೀನಿ ಅದನ್ನು ರೀಡಿಂಗ್ ಕೊಟ್ಟೆ. ಅದಾದಮೇಲೆ ಅವರು ಚಿಕ್ಕ ಪುಟ್ಟ ಚೇಂಜಸ್ಸು ತುಂಬ ಏನು ಒಂದು 10-6 ವರ್ಷಗಳ ಆಗಿಲ್ಲ ಈ ಸಿನಿಮಾ. ಆ ವಿಚಾರದಲ್ಲಿ ಡೈರೆಕ್ಟ್ರಿಗಿರೋ ಕ್ಲಾರಿಟಿ ನನಗೆ ಅನುಕೂಲ ಮಾಡಿಕೊಟ್ಟಿದೆ. ನೆಕ್ಸ್ಟ್ ಯಶ್ ಅವ್ರಿಗೆ ಯಾವಾಗ ಬರೀತೀರಾ? ಅವಕಾಶ ಸಿಗಬೇಕು. ಆ್ಯಕ್ಚುಲಿ ಒಂದು ನಮ್ಮ ವರ್ಷ ಮಾಸ್ಟರ್ ಒಂದು ಅನೌನ್ಸ್ ಮಾಡಿದರು, ರಾಣಾ ಅಂತ. ಅದಾಗಿದ್ದರೆ ನಾನು ಬರೀಬೇಕಿತ್ತು. ಯಾಕೆಂದರೆ ವರ್ಷ ಮಾಸ್ಟರ್ದು ಆಲ್ಮೋಸ್ಟ್ 6 ಸಿನಿಮಾ ನಾನೇ ಬರೆದಿರೋದು. ನೋಡೋಣ, ಅಂಥ ಅದೃಷ್ಟ ಬಂದಾಗ ಖಂಡಿತವಾಗಿ ಖುಷಿ. ದೊಡ್ಡ ದೊಡ್ಡ ಸ್ಟಾರ್ಗಳಿಗೆ ಬರಬೇಕು ಅಂತ ನನಗೂ ಆಸೆ ಇದೆ. ಯಶ್ ಸರ್ಗೆ ಇಷ್ಟೋವರೆಗೆ ಕೆಲಸನೇ ಮಾಡಿಲ್ಲ, ತುಂಬ ನಿರೀಕ್ಷೆ ಇದೆ, ನೋಡೋಣ. ನಿಮ್ಮ ಈ ಹಿಂದಿನ 35 ಸಿನಿಮಾಗಳಂತ ಹೇಳಿದ್ರಿ. ಸೊ ಆ ಸಿನಿಮಾಗಳಿಗೂ ಈ ಸಿನಿಮಾಗಳಿಗೂ ಏನೆಲ್ಲ ಚೇಂಜಸ್ ಅನ್ನಿಸ್ತು ಸರ್ ಬರವಣಿಗೆಯಲ್ಲಿ? ಈ ಕೊತ್ತಲವಾಡಿಗ ಅದೇ ಹೇಳಿದ್ನಲ್ಲ ಸರ್, ಪ್ರತಿ ಸಿನಿಮಾ ಹೊಸ್ತೆ. ಏನಂದರೆ ಇಲ್ಲಿ ಎಲ್ಲೂ ಪೃಥ್ವಿ ಅಂಬರವರಿಗೆ ಬೇರೆ ಥರದ ಇಮೇಜ್ ಇಲ್ಲ. ಹಂಗಾಗಿ ನನಗೆ ತುಂಬ ಸಹಜವಾಗಿ ಆರ್ಗ್ಯಾನಿಕ್ಕಾಗಿ ಬರೆಯೋಕ್ಕಾಗಿದೆ. ಅದು ಖುಷಿ ಸರ್ ರೈಟ್ರಿಗೆ. ಇಲ್ಲಿ ಕೆಲವು ಸರ್ತಿ ಯಾರನ್ನೋ ಪ್ಲೀಸ್ ಮಾಡೋದಕ್ಕೆ ಬೇಕಾಗುತ್ತೆ, ಅದು ಸ್ವಲ್ಪ ಸಂಕಟನೇ, ಧರ್ಮ ಸಂಕಟ. ಅದು ಬಟ್ ಏನು ಮಾಡೋಕ್ಕಾಗಲ್ಲ, ಕಮರ್ಷಿಯಲ್ ಪ್ಯಾಟರ್ನ್ ಆಗಿರೋದ್ರಿಂದ ಅದು ದಾಟಿಸ್ತೀವಿ. ಇದರಲ್ಲಿ ಆ ಥರದ್ದು ಏನು ಬ್ಯಾರಿಯರ್ ಇಲ್ಲ ಸರ್. ಅಂದರೆ ಒಂದು ಇಂಟ್ರೊಡಕ್ಷನ್ನು ಆ ಥರದೊಂದು ಏನು ಸ್ಟೀರಿಯೋಟೈಪಿಕ್ ಆಗಿರೋದು ಯಾವುದನ್ನು ಫಾಲೋ ಮಾಡಿರಲ್ಲ. ಬರವಣಿಗೆಗೆ ತುಂಬ ಸಹಜವಾಗಿ ಏನು ಅನಿಸುತ್ತೆ ಅದನ್ನು ಬರ್ಕೊಳ್ತಾ ಹೋಗಿದ್ದೀನಿ. ಆ ವಿಚಾರದಲ್ಲಿ ನನಗೆ ಭಾಳ ಖುಷಿ ಕೊತ್ತಲವಾಡಿ ಬಗ್ಗೆ. ಫೈನಲಿ ಆಗಸ್ಟ್ 1ಕ್ಕೆ ರಿಲೀಸ್ ಆಗ್ತಾ ಇದೆ. ಎಷ್ಟು ಖುಷಿ ಪಡ್ತಿದ್ದೀರಾ ಅಂಡ್ ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರಿಗೆ ಏನು ಹೇಳ್ತೀರಾ ಅಂತ? ನೋಡಿ, ದಯವಿಟ್ಟು ಈ ಸಿನಿಮಾನ ನೋಡಿ. ಏನಕ್ಕೆ ಅಂತಂದರೆ ಒಂದು ಫ್ಯಾಮಿಲಿ, ಅಂದರೆ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರಿಗೆ ಪ್ರತಿಯೊಬ್ಬರು ನೋಡ್ಬೋದಂಥ ಒಂದು ಸಿನಿಮಾ. ಯಾವುದೇ ರೀತಿ ಡಬಲ್ ಮೀನಿಂಗ್ ಆಗಲಿ ಮತ್ತೊಂದು ಏನಿಲ್ಲ. ಈ ಕೌಟುಂಬಿಕ ಸಿನಿಮಾಗಳು ಒಂದು ಮಿಸ್ಸಿಂಗ್ ಆಗ್ತಿದೆ. ನನ್ನ ವಿಚಾರ ಕೇಳಬೇಕಂದ್ರೆ ನಮ್ಮ ಮನೇಲಿ ಸೂರ್ಯವಂಶ ಸಿನಿಮಾ ನೋಡಿ ಗೊತ್ತಿಲ್ಲ. ಆ ಥರ ಒಂದು ಫ್ಯಾಮಿಲಿ ಸಿನಿಮಾ ಇದು. ಯಾವುದೇ ಮುಜುಗರ ಇಲ್ಲದೆ ಒಂದು ಕಂಪ್ಲೀಟ್ ಒಂದು ಎಂಟರ್ಟೈನ್ಮೆಂಟ್ ಸಿನಿಮಾ. ದಯವಿಟ್ಟು ನೋಡಿ. ಹೊಸ ಟೀಮು, ನಿರ್ದೇಶಕರು ದೊಡ್ಡದಾಗಿ ಕನಸು ಕಂಡುಬಿಟ್ಟು ಈ ಸಿನಿಮಾ ಮಾಡಿದ್ದಾರೆ. ದಯವಿಟ್ಟು ನೋಡಿ. ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊತ್ತು ನಮ್ಮ ಬಾಸ್ ಟಿವಿ ಜೊತೆ ಒಂದಷ್ಟು ಬರವಣಿಗೆಯ ಒಂದು ಟೈಮನ್ನು ನಮ್ಮ ಜೊತೆ ಶೇರ್ ಮಾಡೋದಕ್ಕೆ. ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಇದಾಗಿತ್ತು ಡೈಲಾಗ್ ರೈಟರ್ ಆಗಿರುವಂತಹ ನಮ್ಮ ನಿಮ್ರದ ಪ್ರೀತಿಯ ರಘು ನಿಡ್ವಳ್ಳಿ ಅವರ ಮಾತು. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.